ಎಷ್ಟು ಬರೋಕ್ಕೆ ಫಸ್ಟ್ ಅದ ಇದು ಇವಾಗಿಷ್ಟು ಕ್ಲೀನ್ ಮಾಡಿದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ ನೋಡಿ ಮತ್ತೆ ಅಷ್ಟೇ ಎಲೆ ಬಿದ್ದಿರುತ್ತೆ, ಅಷ್ಟೇ ಗಲೀಜಾಗಿರುತ್ತೆ. ಯಪ್ಪ ಮನೆ ನೋಡಿ ಗಾಳಿಗೆ ಅಲ್ಲಿ ಸುರಿದಿರೋದೆಲ್ಲ ಮತ್ತೆ ಹಂಗೆ ಬರ್ತೈತೆ. ಇವಾಗ ಹೊರಗಡೆ ಮುಗಿತು, ಇವಾಗ ಒಳಗಡೆ ಕ್ಲೀನಿಂಗ್ ಮಾಡಬೇಕು. ಮುಗಿಸೋಣ ಬನ್ನಿ. ಇಷ್ಟು ಕಪ್ಪು ಬಟ್ಟೆ ಅಂದರೆ ಅಮಾವಾಸ್ಯೆ ದಿನ ಬಂದಿರೋದು ನೋಡಿ, ಇಷ್ಟು ಕಪ್ಪು ಬಟ್ಟೆ. ಮೈಗಡೆ ಓಕೆ ಫ್ರೆಂಡ್, ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿದ್ವಿ. ನಾನು ತೇಜು ಎಲ್ಲನೂ ಮನೆಗಿಡೋದು ಮತ್ತು ಎಣ್ಣೆ ಎಲ್ಲ ಎತ್ತಿಟ್ಟಿದ್ಲು. ಇವಾಗ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಲ್ಲಿ ಮಾತ್ರ ನೋಡಿ ಇವಾಗ ಜಸ್ಟ್ ಗುಡಿಸಿ ಬಂದಿದೆ, ಜಸ್ಟ್ ಗುಡಿಸಿ ಬಂದಿದ್ದೀನಿ ನೋಡಿ ಹೆಂಗೆ ಮತ್ತೆ ಎಷ್ಟು ಎಲ್ಲ ಬಿದ್ದಿದೆ. ಕ್ಲೀನ್ ಮಾಡಾಕಿದ್ದೀವಿ. ಅವತ್ತು ತೋರಿಸ್ತೆ ಅಲ್ವ ನಾನು, ಬಾಳೆಗಿಡ ಎಲ್ಲ ಕೀಳ್ತೀವಿ ಅಂತ ಎಲ್ಲ ಕಿತ್ತಾಕಿದ್ದೀವಿ. ಬಾಳೆಗಿಡನ, ಬೇವಿನ ಗಿಡ ನೋಡಿ ಎಷ್ಟು ಉದ್ದಾಗಿದೆ. ಇಲ್ಲಿ ಪಪ್ಪಾಯ ಗಿಡ ಪೂರ್ತಿ ಉದ್ದ ಪಪ್ಪಾಯ ಗಿಡ ಹಾಕಿದ್ದೀವಿ. ಮತ್ತು ಬಸ್ಲೆ ಗಿಡ ಇಲ್ಲಿ ಇತ್ತಲ್ವಾ, ಅದನ್ನು ತೆಗೆದು ಈ ಪಾರ್ಟಿಗೆ ಹಾಕಿದ್ದೀನಿ ಡಬ್ಬಕ್ಕೆ. ಇದನ್ನು ಅಲ್ಲಿ ಮರ ಇದೆಯಲ್ಲ, ಆ ಮರ ಕಪ್ಸೋಣ ಅಂತ ಇಟ್ಟಿದ್ದೀನಿ. ಅಂದರೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು, ಒಳ್ಳೆಯಲ್ಲೇ ಇದೆ. ಸೊ ಅದಕ್ಕೆ ಕ್ಲೀನ್ ಮಾಡೋರ್ಗೆ ಇಲ್ಲಿ ಇರಲಿ ಅಂತ ಇವಾಗ ಇಷ್ಟ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬರೀ ನಾನು ಮಲ್ಲಿಗೆ ಗಿಡದಲ್ಲಿ ನೆನ್ನೆ ಮೊಗ್ಗಾಗಿತ್ತು, ಮೊನ್ನೆ ತೋರಿಸ್ತೀನಿ. ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ. ಇದೊಂದು ತೆಗೆದ್ರೆ ಇಲ್ಲೆಲ್ಲ ಸೊಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ತೇಜೋರಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ನಂದು ಇದೇ ಕೆಲಸ. ನೋಡಿ ಮಲ್ಲಿಗೆ ಗಿಡ ಎಷ್ಟೊಂದು ಮೊಗ್ಗು ಇದು ಗೊತ್ತಾ ನೋಡಿ. ನೋಡಿ ಇಲ್ಲೊಂದು ಮೊಗ್ಗಿದೆ ನೋಡಿ, ಇಲ್ಲಿ ಎಷ್ಟು ದಪ್ಪ ಇದೆ ಮಲ್ಲಿಗೆ ಮೊಗ್ಗು ಅಲ್ಲ, ತುಂಬ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಆಗ್ತಾ ಇದೆ. ಇವಾಗ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕಿಷ್ಟು. ಆ ಕಡೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಆ ಕಡೆ ತೋರಿಸ್ತೀನಿ ಇವಾಗ. ಇನ್ನೂ ಇಷ್ಟೊಂದು ಕ್ಲೀನ್ ಮಾಡ್ಬೇಕು. ಇಲ್ಲಿ ಬದನೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅದೆಲ್ಲ ಕುಯ್ಬೋದು ಇದನ್ನಾಯ್ತಾ. ನೋಡೋಣ, ಮಳೆ ಎಲ್ಲ ಬಂದಿದೆಯಲ್ವ, ಸ್ವಲ್ಪ ಕೀಳೋಣ ಅಂತ ಬಂದಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಗುಲಾಬಿ ಗಿಡ, ಇದು ಚಿಗುರುತ್ತಾ ಇದೆ, ಚಿಗುರುತ್ತಾ ಇತ್ತು. ಪಾಟಿಗೆ ಹಾಕಿದ್ದೆ ನಾನು ಮನೆ ಮುಂದೆ, ಅದನ್ನು ತೆನೆಯಲ್ಲಿ ಹಾಕಿದ್ದೀನಿ, ಚಿಗುರುತ್ತಾ ಇದೆ. ಇದು ನುಗ್ಗೆ ಗಿಡ, 200 ರೂಪೀಸ್ ಕೊಡ್ತಂದು ಹಾಕಿದ್ದು. ಇದು ದಾಸವಾಳ ಚೆನ್ನಾಗಿ ಬಂದಿದೆ ಆಯಿತಾ, ದಾಸವಾಳ ನಿಂತ್ಕೊಂಡಿದೆ. ಇದು ಗುಲಾಬಿ ಗಿಡ ಹಾಕಿದ್ದೀನಿ ಇಲ್ಲಿ, ಇದು ಕಿತ್ಬಿಡೋಣ. ತಾಮ ತೇಜು ಟ್ರೈಪ್ಯಾಡಲ್ಲಿ ಆಟ ಆಡ್ತಿದ್ದಾಳೆ ಅವಳು. ಅದು ಫೇಸ್ ಟ್ರ್ಯಾಕರ್ ಟ್ರೈಪ್ಯಾಡ್ ತಂದಿದ್ದೀನಿ ನಾನು. ನಾವು ಯಾವ ಕಡೆ ಹೋಗ್ತೀವಿ ಆ ಕಡೆ ಬರುತ್ತದೆ. ಬಾ ಅಮ್ಮ, ಒಳನೇಶ್ವರ ಹೋಗ್ಬೇಕಾ ಬೇಡವಾ? ಸ್ಕೂಲ್ ಬ್ಯಾಗ್ ಕೊಡ್ಸಲ್ಲಮ್ಮ, ಸ್ಕೂಲ್ ಬ್ಯಾಗ್ ಇದೆಯಲ್ಲ ಚೆನ್ನಾಗಿತ್ತಲ್ಲ, ಅದು ಅರ್ಧೋಗೋರ್ಗೂ ತಗೊಂಡೋಗು. ಹಾಂ, ಸ್ಕೂಲಿಂದ ಮೆಸೇಜೇ ಮಾಡಿಲ್ಲ. ಬಾ ನೋಡೋಣ. ಇವಾಗ ಕನ್ಫ್ಯೂಷನ್ ಆಗಿದೆ ನಮಗೆ, ನಾಳೆಯಿಂದ ಸ್ಕೂಲ ನಾಡ್ದ್ರಿಂದ ಸ್ಕೂಲ ಅಂತ. ನೋಡಿ ಇದು ಇಲ್ಲಿ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ನಿಂತ್ಕೊಂಡಿದೆ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ, ಲಾಸ್ಟ್ ಎಡ್ಜಿಗೆ ಹಾಕಿದ್ದೀನಿ. ಇದೊಂದು ದಾಸವಾಳ ಮತ್ತು ಇದೊಂದು ದಾಸವಾಳ. ಅದು ಅವತ್ತು ಅದು ಕುಸುಮಿ ಥರ ಅಂತ ತಂದ್ವಲ್ಲ ಅದು ನೋಡಿ. ಇದು ನಿಂಬೆ ಗಿಡ ಚೆಂದ ಬಂದಿದೆ ಮಳೆಗೆ. ಇದು ಬಂದು ಫಟಿಕಾ ಗಿಡ. ಅಮ್ಮ ಹಾಕೋಬರೋಗಮ್ಮ, ಇದು ಅವಾಗೆಲ್ಲ ಫೆಟ್ಗೆ ಹೂವು ಅಂತ ಬರೋದು ಗೊತ್ತಾ, ಹೂ ಬಿಟ್ಟಾಗ ನಾನು ತೋರಿಸ್ತೀನಿ. ಇವಾಗ ಯಾರು ಮಡಿಯಲ್ಲ, ಅದು ಬೇಲಿಲೆಲ್ಲ ಬಿಡೋದು. ನಾವೆಲ್ಲ ಸ್ಕೂಲಿಗೆಲ್ಲ ಮುಟ್ಕೊಂಡೋಗಿವು. ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಹಾಕಿದ್ದೀವಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಕ್ಲೀನ್ ಮಾಡೋಣ. ಇಲ್ಲಿ ಹುಲ್ಲಿದೆ ಆಯಿತಾ, ಈ ಕಾಂಗ್ರೆಸ್ ಗಿಡನ ಸಪ್ರೇಟ್ ತೆಗೆದುಬಿಟ್ಟು ಆಮೇಲೆ ಹುಲ್ಲನ್ನ ಕೂದು ದನಿಗೆ ನಮ್ಮ ಬೈರಿಗೆ ಹಾಕ್ತಾಯಿದ್ದೀವಿ.
ಇಲ್ಲಿರೋ ಹುಲ್ಲೆಲ್ಲ ಕೂದು ಬೈರು ಹಾಕಿದೆ. ಗುಲಾಬಿ ಗಿಡ ನೋಡಿ ಎಷ್ಟು ಚಂದ ಚಿಗುರಿದೆ. ಇದು ತುಂಬ ಹೂ ಬಿಡುತ್ತೆ. ಕಟ್ ಮಾಡಬೇಕಿತ್ತು ಇದನ್ನು, ಬಟ್ ಚಿಗುರಿ ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಕುಯ್ತಾ ಇದ್ದೀವಿ ನೋಡಿ. ಎಷ್ಟು ಕೂಲಿದ್ದೀನಿ ನೋಡಿ. ಬದನೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೇಜು ಮನೆಗೆ ಹೋದ್ರು ಸುಸ್ತಾಯಿತು ಅಂತ ನೀರು ಕುಡಿದ್ಬಿಡ್ತಿದೆ ಅಂತ ಓದೋಳೆ ಎಸ್ಕೇಪ್ ಆದ್ಲ. ಆಮೇಲೆ ಏನು ಗೊತ್ತಾ, ತೇಜುಗೆ ನಾಳೆ ಸ್ಕೂಲ್ ಓಪನ್ ಇತ್ತು 22ಗೆ 21ಗೆ ಅನಿಸುತ್ತೆ. ನಾಳೆ ಒಟ್ಟಿನಲ್ಲಿ ಓಪನ್ ಇತ್ತು ಆಯಿತಾ. ಅವಳು ನಾಳೆ ಹೋಗಲೇಬೇಕು ಅಂತ ನಾನು ಫೋರ್ಸ್ ಮಾಡಿದ್ದೀನಿ. ಬಟ್ ಇವಾಗ ಮೆಸೇಜ್ ಬಂದಿದೆ, ಸ್ಕೂಲ್ ಇರೋದು 25th ಸೋಮವಾರದಿಂದ ಸ್ಕೂಲು, ನಾಳೆ ಇಲ್ಲ. ಸೊ ಅವಳಿಗೆ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಫ್ರಾಂಕ್ ಮಾಡ್ತೀನಿ. ಫ್ರಾಂಕು ಅವಳು ಹೋಗಲ್ಲ ಅಂತಾಳೆ, ಬಟ್ ಫೋರ್ಸ್ಫುಲ್ಲಿ ಫ್ರಾಂಕ್ ಮಾಡ್ತೀನಿ. ನಾಳೆ ವಿಡಿಯೋನ ನೋಡಿ, ಓಕೆನಾ. ಇವಾಗ ಬರ್ತಾಯಿದ್ದಾಳೆ, ಆಮೇಲೆ ಮಾತಾಡ್ತೀನಿ. ಅದೇ ನಾಯಿಗಳು ಹಿಂಗೆ ಕುಯ್ಕೋತವೆ, ಯಾರೋ ಸತ್ತಾಗಂಗೆ. ಅಮ್ಮ, ನಾಯಿಗೆ ಹೋಗ್ಕಂದ್ರೆ ಸತ್ತೋಯ್ತಾರಂತ ಅರ್ಥ ಅಂತಲ್ಲ. ಓ ಓ
ಅದಕ್ಕೆ ನೀವು ಡ್ರ್ಯಾಗನ್ ಡೈಮಂಡ್ ಎಲ್ಲ ಟೀಚರ್ಗಳನ್ನ ಅದೇ ಹೆಚ್ಚಿನ ಕರ್ಕೊಂಡು ಬಂದ್ರೆ ನಾವೇ ಎಲ್ಲರನ್ನೂ ಮತ್ತೆ ಜೀವಂತಗೊಳಿಸ್ಬೋದು. ಆಗ ನಮ್ಮನ್ನ ಯಾರೂ ಬೇರೆ ಮಾಡೋದಿಲ್ಲ ಅಂತ ಟೀಚರ್ ಹೇಳಿದ್ರು. ಮೊದಲು ನಮ್ಮನ್ನ ಮಿಸ್ ಮಾಡೋದಕ್ಕೆ ಮಾಡಬೇಕು ಅಂತ ಆ ಮಗುನ ಹಾಗೂ 3 ಕೋಟಿಗಳನ್ನ ಕಳಿಸ್ತಾರೆ. ಇವರು ಕೂಡ ಡಾಕ್ಟರ್ ಕನ್ನಡ ಕಟ್ಟಿ ನಮಾರಿಗೆ ಒಂದು ಮ್ಯಾಸೇಜ್ ಕೊಡ್ತಾರೆ. ಹಾಗಾಗಿ ನಮಾರಿ ಚಿಕ್ಕವರಿರ್ಬೇಕಾದ್ರೆ ರಾಯಿಗೆ ಶಿಕ್ಷಕರಾಗಿನ ಒಂದು ಸನ್ಯಾಸಿಯನ್ನು ಕೊಟ್ಟಿದ್ದಾನ. ಆ ಇರುತ್ತೆ. ಆಗ ನಮ್ಮನ್ನ ಮೀಟ್ ಮಾಡೋದಕ್ಕೆ ಬಾ ಅಂತ ಕೂಡ ಹೇಳ್ತಾರೆ. ಈ ಕಡೆ ಊರಿನವರು ಈಗ ಎಲ್ಲರೂ ಸರಿ ಹೋಗುತ್ತೆ. ಇದಾಗಿರುವಂತ ನಮ್ಮ ಫ್ಯಾಮಿಲಿಗಳು ವಾಪಸ್ ಬರ್ತಾರೆ ಅಂತ ತುಂಬಾ ಸಂತೋಷದಿಂದ ಊಟ ಮಾಡ್ತಿರ್ಬೇಕಾದ್ರೆ ನಮಾರಿ ಕಡೆಯಿಂದ ಒಂದು ಸಿಗ್ನಲ್ ಬರುತ್ತೆ. ನಮಾರಿ ಬಂದು ಇಲ್ಲಿ ರಾಜ್ಯಗಳನ್ನು ಕೊಡ್ತಾರೆ. ಸರಿ ಅಂತ ಊರಿನಲ್ಲಿ ಎಷ್ಟೋದಕ್ಕೆ ನಿಲ್ಸಬೇಕಾದ್ರೆ ನಮಾರಿ ಹಿಂದೂ ಭಾಗದ ಪಾಯಿಂಟ್ ಅನ್ನ ಮಾಡಿ ಹಾಕಿರ್ತಾರೆ. ಇಬ್ಬರು ಹಾಗೂ ಎಲ್ಲ ತಗೊಂಡು ಹೋಗ್ತೀನಿ, ಇಲ್ಲಾಂದ್ರೆ ತುಂಬಾ ಸಾಧಿಸ್ಕೊಡ್ತೀನಿ ಅಂತ. ಆಗ ನಿಮಗೆ ಅರ್ಥ ಮಾಡೋದಕ್ಕೆ ಹೋಗ್ಬಿಟ್ಟು ನೀವು ಮಾಡ್ತಿರೋದು ತಪ್ಪು ಅಂತ. ಅದೇ ಸಮಯಕ್ಕೆ ನಮಾರಿ ಅಟ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡು ರಾಯನೇ ಅಟ್ಯಾಕ್ ಮಾಡಿರ್ತಾರೆ. ಇದರಿಂದ ಬಾಣ ಹೋಗಿ ಸೀಸಲ್ಲಿ ಸಿಕ್ಕೊಂಡು ಸತ್ತು ಹೋಗುತ್ತೆ. ಸೀಸು ಸತ್ತೋಗ್ತಿದ್ದಂಗೆ ಈ ಜಾಗದಲ್ಲಿ ಸತ್ತ ನೀರೆಲ್ಲ ಖಾಲಿ ಆಗಿ ದೇವಸ್ಥರು ಬ್ಯಾಂಕ್ನ ಸಾಮ್ರಾಜ್ಯದ ಹತ್ರ ಬರ್ತಿರ್ತಾನೆ. ಈ ಕಡೆ ರಾಯ ತುಂಬಾ ಕೋಪದಿಂದ ನಮಾರಿ ಜೊತೆ ಡ್ರ್ಯಾಗನ್ ಡೈಮಂಡ್ ಪೀಸಸ್ ಗಳ ಸಹಾಯದಿಂದ ಫ್ರಾನ್ಸ್ ಸಾಮ್ರಾಜ್ಯದಲ್ಲಿರುವಂತಹ ಜನರನ್ನೆಲ್ಲರೂ ರೂಮ್ಸ್ ಗಳಿಂದ ಕಾಪಾಡಿ ಸೇಫ್ ಆಗಿರುವಂತಹ ಜಾಗಕ್ಕೆ ಕಳಿಸ್ತಿರ್ತಾರೆ. ಇವರಿದ್ದು ತುಂಬಾ ಭಯಂಕರವಾಗಿರುವಂತಹ ಫೈಟ್ ಅನ್ನ ಮಾಡ್ತಾ ಇನ್ನೇನು ರಾಯಗಳನ್ನ ತಪ್ಪಿದೆ ಅಂತ ಆಗ ರಾಯ ಜಾಗಕ್ಕೆ ಅಲ್ಲಿಂದ ಜನರ ಬಂದು ಜನರನ್ನ ಕಾಪಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ನಮಾರಿಗೂ ಕೂಡ ಇವ್ರ ಜೊತೆ ಸೇರ್ಕೋತಾಳೆ. ಡ್ರ್ಯಾಗನ್ ಡೈಮಂಡ್ ಒಳಗಡೆ ಇರುವಂತಹ ಮ್ಯಾಜಿಕ್ ಗೊತ್ತಾಗೋದು ಅಂತ. ಅದಕ್ಕೆ ಇವರು ಎಲ್ಲರಿಗೂ ಹೇಳ್ತಾರೆ ಒಬ್ಬರ ಮೇಲೆ ಒಬ್ರು ನಂಬಿಕೆ ಇಡಬೇಕು. ಆದ್ರೆ ಇವರು ಮಾತ್ರ ನಮಾರಿ ಮೇಲೆ ನಂಬಿಕೆ ಇಡೋದಕ್ಕೆ ರೆಡಿ ಆಗಿರೋದಿಲ್ಲ. ಆಗುತ್ತೆ ಮತ್ತೊಂದ್ಸಲ ಜೀವಂತ ಮುಂದಿರ್ತಾನೆ. ಇದೆಲ್ಲ ಸಾಧ್ಯ ಆಗಿದ್ದು ರಾಯ ಹಾಗೆ ಅವರ ಜೊತೆ ಇದ್ದಂತ ಫ್ರೆಂಡ್ಸ್ಗಳು ಒಬ್ಬರ ಮೇಲೆ ಒಬ್ರು ನಂಬಿಕೆನ ಇಟ್ಟಿದ್ರಿಂದ. ಆಗ ಎಲ್ಲಾ ಡ್ರ್ಯಾಗನ್ಸ್ಗಳು ಸೇರಿ ಸತ್ತೋಗಿರುವಂತ ಸೀಸುನ ಮತ್ತೊಂದ್ಸಲ ಜೀವಂತಗೊಳಿಸಿದಾಗ ಸೀಸು ಇದರ ಅಣ್ಣಂದಿರು ಹಾಗೆ ಅಕ್ಕಂದಿರನ್ನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹಾಗೆ ಸೀಸು ರಾಯ ಇರೋ ಫ್ಯಾಮಿಲಿ ಜೊತೆ ಮತ್ತೊಂದ್ಸಲ ಸೇರ್ಕೊತಾನೆ. ಒಂದು ಹ್ಯಾಪಿ ಎಂಡಿಂಗ್ ಜೊತೆಗೆ ಈ ಮೂವಿ ಕೂಡ ಓಕೆ ಫ್ರೆಂಡ್ಸ್, ಹೆಂಗೆ ಗೊತ್ತಾ, ಅಲ್ಲಿ ನಾವು ಫೈನಲಿ ನಂಗೆ ತಡೆಯೋಕ್ಕಾಗಲೇ ಇಲ್ಲ. ನಿಂತಿನು ನನಗೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಸೊ ಫೈನಲಿ ಇವತ್ತು ಬಂದು ಅಲ್ಲನ್ನ ಕೀಳ್ಸಿದ್ದೀನಿ. ನಿತ್ಯ ಐಸ್ ಕ್ರೀಮ್ ತಿಂತಿದ್ದಾಳೆ. ಆ್ಯಕ್ಚುಲಿ ನನಗೆ ಇವಾಗ ನೈಟ್ ಊಟ ಮಾಡಬೇಡಿ, ಮಾತಾಡೋದಕ್ಕೂ ಆಗ್ತದೆ ನನ್ನ ಕೈಗೆ. ನೈಟ್ ಊಟ ಮಾಡಬೇಡಿ, ಐಸ್ ಕ್ರೀಮ್ ತಿನ್ನಿ 2 ಕಪ್ಪು ಅಂತ ಹೇಳಿದರು. ಅದಕ್ಕೆ ತೊಗೊಂಡಿದ್ದೆ. ಬಟ್ ಅದನ್ನು ನಮ್ಮ ಲಿಟಲ್ ಚಾಂಪ್ ತಿನ್ಕೋತಾ ಇದ್ದಾರೆ. 2 ಮಿನಿಟ್ಸಿಗೆ ಕಿತ್ತರು 1200 ರೂಪೀಸ್ ತಂದ್ರಾಯ್ತಾ. ನನಗೆ ಲಾಸ್ಟ್ ಹೊರಗಳನ್ನ ಕಿತ್ತಿದೆ, ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಮುಂದೆ ಫ್ಯೂಚರಲ್ಲಿ ಮೈಗ್ರೇನ್ ಬರುತ್ತೆ ಮತ್ತು ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಅಂದ್ಬಿಟ್ಟು ನಾನು ಕೀಳ್ಸೋದಕ್ಕೆ ಡಿಸಿಷನ್ ಮಾಡೇ ಇರಲಿಲ್ಲ. ಬೇಡ ಅಂತ ಸುಮ್ಮನೆ ಇದ್ದೆ ಆಯಿತಾ. ಬಟ್ ಅದು ಪೇಯ್ನ ತಡೆಯೋಕ್ಕಾಗಲಿಲ್ಲ ನನ್ನ ಕೈಲಿ. ತುಂಬಾ ಪೇಯ್ನ್ ಬರ್ತಾಯಿತ್ತು. ಮೈ ಗಾಡ್, ನನಗೆ ಟ್ಯಾಬ್ಲೆಟ್ಸ್ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಸರಿ ನೋಡೋಣ ಅಂದ್ಬಿಟ್ಟು ಇವತ್ತು ಫೈನಲಿ ಡಿಸಿಷನ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಅವತ್ತೇ ರೆಡಿ ಇದ್ರು ಕೇಳ್ಸೋದಕ್ಕೆ. ಬಟ್ ನಾನೇ ರೆಡಿ ಇರಲಿಲ್ಲ. ನಂಗೆ ಇಷ್ಟ ಇರಲಿಲ್ಲ ಕೇಳ್ಸೋದಕ್ಕೆ. ಇದು ಬೆಂಡ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಸ್ವೆಲ್ಲಿಂಗ್ ಥರ ಕಾಣಿಸ್ತಾ ಇದೆ. ನೋಡಿ ಊದಿದೆ, ಎಷ್ಟು ದಪ್ಪ ಕಾಣಿಸ್ತಿದೆ ಅಲ್ವಾ, ಚಬ್ಬಿ ಥರ. ಬಟ್ ಇದೇನು ಫೀಲೇ ಇಲ್ಲ ಗೊತ್ತಾ ಇಷ್ಟು. ಹಾಂ ಅಮ್ಮ, ಅಯ್ಯೋ ಅಪ್ಪ ಬೈಯುತ್ತೆ ಕಂದ. ಆಮೇಲೆ ಟೈಮ್ ಆಲ್ರೆಡಿ 10 o'clock ಆಗಿದೆ. ಅದಕ್ಕೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಾಂಬಾರೆಲ್ಲ ಮಾಡಿ ತಂದೆ. ಬಟ್ ಇದು ಪೇಯ್ನ್ ಇರುತ್ತೆ ಅಂದರು, ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂದರು. ಸೊ ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ತೇಜ್ ಇಡ್ಲಿ ಊಟಕ್ಕೆ ಹೋಗಿದ್ದಾರೆ. ಇಲ್ಲಿ ಹಾಸನಲ್ಲಿ ಸ್ಟ್ರೈಟ್ ಫುಡ್ ಇರುತ್ತಲ್ಲ, ಒಳ್ಳೆ ಒಂದು ವೆಜ್ಜು ನೋಡಿಬಿಟ್ಟು ಊಟ ಮಾಡ್ತೀನಿ ಅಂತ ಹೋಗಿದ್ದಾರೆ. ಏಕೆಂದರೆ ಇಲ್ಲಿಂದ ಹೋಗೋಷ್ಟು 10:30 ಆಗುತ್ತೆ. ಮತ್ತು ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಮಕ್ಕಳು ಕಾರಲ್ಲೇ ಮಲ್ಕೊಬಿಡ್ತಾರೆ. ನಿತ್ತಿಗೆ ಏನಾರು ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನೀ ತಿನ್ನು ಕಂಡು ನಿಜ ಹೆಂಗಾಗ್ತಿದೆ ಗೊತ್ತಾ.
ಏನು ಇಲ್ಲ ಬಟ್ ಮಾತಾಡೋದಕ್ಕೆ ಆಗ್ತಿಲ್ಲ ಕೈಲಿ. ಈಗ ಹೋಗ್ತಾ ಮುಂದೆ ಮೆಡಿಕಲ್ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗಬೇಕು. ನನಗೆ 2 ಡೇಸಿಂದ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಪೇನ್ ಇತ್ತು ಗೊತ್ತಾ. ಗಾರ್ಡನ್ ಸ್ವಲ್ಪ ಕ್ಲೀನಿಂಗು ಅದೆಲ್ಲ ಮಾಡ್ಕೋತಾ ಇದ್ನ. ಸೊ ಅದೊಂದು ಸ್ವಲ್ಪ ಕೆಲಸ ಮತ್ತು ಇದೊಂದು ಸ್ವಲ್ಪ ಪೇಯ್ನು, ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಕಾರಲ್ಲಿ ಒಬ್ಬಳೇ ಕೂತಿದ್ನಲ್ವಾ, ಸೊ ಹಾಗಾಗಿ ಇದೊಂದು ಕ್ಲಿಪ್ಸ್ನ ತೊಗೊಂಡೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂತ. ನೋಡಿ ಹೆಂಗೋಗಿದೆ. ಹೆಂಗೆ ಕಿತ್ತರು ಅಂದರೆ 2 ಇಂಜೆಕ್ಷನ್ ಕೊಟ್ಟರು, ಅದಕ್ಕೆ ಅಷ್ಟೊಂದು ಬೆಂಡಾಗಿರಲಿಲ್ಲ. ಮತ್ತೆ ಒಂದು ಸ್ಪ್ರೇ ಥರ ಇಂಜೆಕ್ಷನ್ ಕೊಟ್ಬಿಟ್ಟು ಒಂದೇ ಸೆಕೆಂಡ್ ನಾನು ಹೇಳ್ದಾಗ ಬಾಯಿ ಮುಚ್ಚಿ ಅಂತ ಬಾಯಿ ಮುಚ್ಚಿ ಪಟ್ ಅಂತ ಕಿತ್ಬಿಟ್ರು. ಮೈಗ ಅಲ್ಲೂ ತುಂಬಾ ಹೋಗಿತ್ತು, ಅದು ಒಂದು 80% ಹೋಗಿತ್ತು, 20% ಅಷ್ಟೇ ಇತ್ತು ಅಲ್ಲೂ. ಸೊ ಹಾಗಾಗಿ ಅದರಿಂದ ಮತ್ತೆ ಅದೇನೋ ಪೂರ್ತಿ ಬರೋಷ್ಟರಲ್ಲಿ ನೆಕ್ಸ್ಟ್ ಅಲ್ಲಿಗೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಆ ಡಿಸಿಷನ್ ತೊಗೊಂಡೆ. ಆ್ಯಕ್ಚುಲಿ ನನಗೆ ಇಲ್ಲೂ 2 ಅದೇ ಥರ ಇದೆ, ಬಟ್ ಇದಿನ್ನೂ ತೂತ ಆ ಥರ ಏನಾಗಿಲ್ಲ. ಅದಕ್ಕೆ ಅವರಂದರು ಪೇಯ್ನ್ ಬಂದರೆ ಆ ಕಡೆದು ಇವಾಗ ಯಾವ ಥರ ಪೇಯ್ನ್ ಜಾಸ್ತಿ ಬಂದರೆ ಆ ಥರ ಪೇಯ್ನ್ ಬಂದರೆ ಬಂದು ಕೇಳಿಸಿ ಮೇಡಮ್. ಹೆಡೇಕ್ ಬರುತ್ತೆ ಮತ್ತು ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಮಧ್ಯ ಹಲ್ಲುಗಳಲ್ಲಿ ಕಿತ್ತಾಗ ಏನಾಗುತ್ತೆ ಅಂದರೆ ಊಟ ಎಲ್ಲ ಸೇರ್ಕೊಂಡು ಆ ಥರ ಪ್ರಾಬ್ಲಮ್ ಬರುತ್ತೆ. ಬಟ್ ಇದು ಲಾಸ್ಟ್ ಅಲ್ಲಾಗಿರೋದ್ರಿಂದ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ, ಬಂದು ಕೇಳಿಸಿ ಅಂದರೆ. ಎಷ್ಟು ಸ್ವೆಲ್ಲಿಂಗ್ ಆಗಿರಲ್ಲ ನನ್ನ ಮುಖ. ನಾನು ಮಾತಾಡೋದು ಕೇಳಿಸ್ತಿದ್ದೀವಲ್ಲ ಗೊತ್ತಿಲ್ಲ, ನಂಗೆ ಮಾತಾಡೋದಕ್ಕೆ ಇಷ್ಟು ಮಾತಾಡೋಕ್ಕಾಗ್ತೀನಿ ಆ ಥರ ಆಗ್ತಿದೆ. ನಾನು ಐಸ್ ಕ್ರೀಮೆಲ್ಲ ತಿನ್ನಲು ಫ್ರೆಂಡ್ಸ್. ಕಂದ ವೇಸ್ಟ್ ಮಾಡಬೇಡ, ನನಗಾದ್ರೂ ಕೊಡು. ಅಯ್ಯೋ ನೋಡಿ ಇಲ್ಲಿ ಹಾಯ್ ಮಾಡು. ಹಿಂಗೆ ಐಸ್ ಕ್ರೀಮ್ ಹುಚ್ಚು ಫ್ರೆಂಡ್ಸ್ ಅವ್ರಿಗೆ. ಐಸ್ ಕ್ರೀಮು ಜ್ಯೂಸ್ ಇದು ಇನ್ನೂ ಬರ್ನಿಲ್ಲ, ಊಟಕ್ಕೆ ಕೂತಿರು. ಅವ್ರಿಗೊಂದು ಕಾಲ್ ಮಾಡ್ತೀನಿ. ಓಕೆ, ನಾನು ಮತ್ತೆ ನಾಳೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನನಗೆ 2 ಡೇಸ್ ಇಲ್ಲೇನೋ ಸಿಗ್ತಿದೆ ಬಾಯಲ್ಲಿ, ಬಟ್ ಏನೋ ಗೊತ್ತಾಗ್ತಾಯಿಲ್ಲ, ಅದು ಇದು ಮಾಡೋಕ್ಕಾಗ್ತಿಲ್ಲ. 2 ಡೇಸ್ ಬರೀ ಇಡ್ಲಿ ಈ ಥರ ತಿನ್ನೋಕೆ ಹೇಳಿದ್ದಾರೆ. ಬೆಳಗ್ಗೆ ರವೆ ಇಡ್ಲಿ ಏನಾರು ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಾಳೆ ಅದೇನೋ ಸಿಗ್ತಿದೆ, ಏನಂದು ನಾಳೆ ವೀಡಿಯೋ ಕಂಟಿನ್ಯೂ ಆಯಿತಾ. ಬಾಯ್.